ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶೋ ಅಡ್ಮೈಸ್. ಇದು ಮಾರ್ಚ್ 8 ಮುಹೂರ್ತ ದಿನ. ಇವಳು ಆಸೆ ಪಟ್ಟಿರೋದು ನಾನು ಸಿಂಪಲ್ಲಾಗಿ ಟೆಂಪಲಲ್ಲಿ ಮದುವೆ ಆಗಬೇಕು ಅಂತ. ಹಾಗಾಗಿ ಮನೆಯಿಂದನೇ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮನೆ ಬಿಡುವಾಗ ಇವಳಿಗೆ ಮಡ್ಲಕ್ಕಿ ಹಾಕಿಬಿಟ್ಟು ಕಳಿಸ್ಕೊಡ್ತಾಯಿದ್ರು. ಇದೇ ನೋಡಿ ಮುಹೂರ್ತಂ ಲುಕ್ಕು ಯಾವ ಥರ ಇದೆ ಅಂತ. ಓವರಾಲ್ ಆಗಿ ಈ ಥರ ಕಾಣಿಸ್ತಾ ಇದ್ಲು ನಮ್ಮ ಮದುವೆ ಮಗಳು. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮದುವೆ ಹುಡುಗಿ. ಹಾಗೆ ಮನೆ ಬಿಡ್ತಾ ಇದ್ದೀವಿ ಇವಾಗ. ಎಲ್ಲರೂ ಆಲ್ಮೋಸ್ಟು ಬೀಗರೆಲ್ಲ ಟೆಂಪಲಿಗೆ ಬರ್ತಾಯಿದ್ರು. ಹಾಗಾಗಿ ನಾವು ಮನೆಯಿಂದ ಹೊರಡ್ತಾ ಇದ್ವಿ. ಹುಡುಗಿ ಮಾತ್ರ ತುಂಬಾ ಟೆನ್ಷನಲ್ಲಿದ್ಲು ನೋಡಿ, ಫುಲ್ಲು ಟೆನ್ಷನಲ್ಲೇ ಇದ್ಲು. ಅವ್ರನ್ನ ಮೊದಲು ನಾವು ಕಳಿಸಿದ್ವಿ ಕಾರಲ್ಲಿ. ಹಾಗೆ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಬೈಕಲ್ಲಿ ಹೋಗಿ ಟೆಂಪಲ್ನ ರೀಚ್ ಆಗಿದ್ವಿ. ಈ ಟೆಂಪಲ್ನ ನೇಮ್ ಬಂದುಬಿಟ್ಟು ಸುಬ್ರಹ್ಮಣ್ಯ ಆಂಜನೇಯ ಮಹಾಗಣಪತಿ ಸ್ವಾಮಿ ದೇವಸ್ಥಾನ ಅಂತ. ಇದು ಬಂದುಬಿಟ್ಟು ಆಂಧ್ರಳ್ಳಿ ಮೇನ್ ರೋಡು ಡಿ ಗ್ರೂಪ್ ಹತ್ರ ಬರುತ್ತೆ. ಇಲ್ಲೇ ಮದುವೆ ಇರೋದು. ಅಷ್ಟರಲ್ಲೇ ನಮ್ಮ ಮದುಮಗಳು ಸಹ ಬಂದುಬಿಟ್ಲು. ಕಳಿಸೋ ಜೊತೆನೇ ಹುಡುಗಿನ ಕರ್ಕೊಂಡು ಬರ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ಹುಡುಗನ ಕಡೆಯವರು ಬಂದು ಕೂತ್ಕೊಂಡಿದ್ರು. ಹುಡುಗನ ಕಡೆಯವರು ಬಂದ ಮೇಲೆ ಟೆಂಪಲ್ ಒಳಗೆ ಹೋದ್ವಿ. ನೋಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ಟೆಂಪಲ್ ಒಳಗೆ ಹೋದ್ವಿ. ಇಲ್ಲಿ 3 ದೇವರು ಇದ್ದಾವೆ. ಸುಬ್ರಹ್ಮಣ್ಯ ಹಾಗೂ ಆಂಜನೇಯ ಗಣಪತಿ 3 ವಿಗ್ರಹಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಹುಡುಗಿನ ನಿಲ್ಲಿಸ್ಕೊಂಡ್ಬಿಟ್ಟು ಪೂಜೆ ಮಾಡಿದರು ಪುರೋಹಿತರು. ಪೂಜೆ ಮಾಡಿಸ್ಕೊಂಡು ನಾವು ಆರತಿ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಯಿತು. ಇಲ್ಲಿ ಲಗ್ನ ಕಟ್ಟಿಸೋ ಶಾಸ್ತ್ರ ಮಾಡ್ತಾಯಿದ್ರು. ಹುಡುಗಿನ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಪೂಜೆನ ಮಾಡಿಸಿದ್ರು. ಹಾಗೆ ಅವರ ಹುಡುಗಿಯ ಅಪ್ಪ ಅಮ್ಮನ ಹಾಗೆ ಹುಡುಗನ ಅಪ್ಪ ಅಮ್ಮನ ಕೂರಿಸ್ಬೇಕಿತ್ತು. ಬಟ್ ಅವ್ರ ಅಪ್ಪ ಲೇಟಾಗಿ ಬಂದರು ಅಂತ ಅವರ ಚಿಕ್ಕಪ್ಪ ಚಿಕ್ಕಮ್ಮನ್ನೇ ಕೂರಿಸಿದ್ರು ಶಾಸ್ತ್ರಕ್ಕೆ. ಹಾಗೆ ಹುಡುಗಿ ಅವ್ರ ಹತ್ರ ಪೂಜೆ ಮಾಡಿಸಿದ್ರು. ಯಾವ ಥರ ಪೂಜೆ ಮಾಡಿಸಿದ್ದಾರೆ ಅಂತ ನೋಡಿ. ಇವರೇ ಹುಡುಗನ ಚಿಕ್ಕಪ್ಪ ಚಿಕ್ಕಮ್ಮ. ಅವರಪ್ಪ ಲೇಟಾಗಿ ಬರ್ತಿದ್ರು ಅಂತ ಹೇಳಿಬಿಟ್ಟು ಶಾಸ್ತ್ರಕ್ಕೆ ಲೇಟಾಗುತ್ತೆ ಅಂತ ಇವ್ರನ್ನೇ ಕೂರಿಸ್ಬಿಟ್ಟು ಶಾಸ್ತ್ರಗಳನ್ನ ಶುರು ಮಾಡಿದರು. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು. ಟೆಂಪಲಲ್ಲಲ್ವಾ ಮದುವೆ ಆಗ್ತಾ ಇರೋದು. ಹಾಗಾಗಿ ಅದಾದಮೇಲೆ ಬೀಗ್ರ ಹತ್ರ ತಟ್ಟೆ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅವರಿಗೆ ಇವ್ರ ಹಾರ ಹಾಕಿ ಇವರಿಗೆ ಅವ್ರ ಹಾರ ಹಾಕಿಬಿಟ್ಟು ತಟ್ಟೆನ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಬೀಗರಿಗೆ ಸ್ವೀಟ್ನ ತಿನ್ನಿಸ್ಬಿಟ್ಟು ಹಗ್ ಮಾಡಿಸ್ತಾರೆ. ಇವಾಗ ನೋಡಿ, ಸಿಹಿನ ತಿನ್ನಿಸ್ಬಿಟ್ಟು ಅಪ್ಪಗೆ ಕೊಡ್ತಾರೆ. ಅದಾದಮೇಲೆ ಅವರಮ್ಮ ಹಾಗೆ ಅವ್ರ ಚಿಕ್ಕಮ್ಮ ಅವರನ್ನು ಸಹ ಸ್ವೀಟ್ ತಿಂದು ಹಗ್ ಮಾಡಿದರು. ಈ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನೋಡಿ ಮದುವೆ ಹುಡುಗನ ಥರ ರೆಡಿ ಆಗಿಬಿಟ್ಟವನೆ. ಇವೆಲ್ಲ ಸೇರ್ಕೊಂಡು ಏನೋ ಮಾಡ್ತವ್ರಲ್ಲ ಅಂತ ಯೋಚನೆ ಮಾಡ್ತವನೆ. ಏನು ಮಾಡ್ತವ್ರಿ ಇವರೆಲ್ಲ ಅಂತ, ನನ್ನನ್ನೆಲ್ಲೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಹುಡುಗನ ಕಡೆಯವರು ಗಂಗೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ಇವರೆಲ್ಲ ಹುಡುಗನ ಕಡೆಯವರು. ಅವರ ಚಿಕ್ಕಮ್ಮ ಚಿಕ್ಕಪ್ಪನ ಹತ್ರ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಗಂಗೆ ಪೂಜೆಗೆ ಇವರ ಹುಡುಗನಮ್ಮ ಅವರು ಸಹ ಪೂಜೆ ಮಾಡ್ತಾಯಿದ್ರು.
ಇವನು ಹುಡುಗನ ತಮ್ಮನ ಹತ್ರನೂ ಪೂಜೆ ಮಾಡಿಸಿ ಕಾಯಿ ಹೊಡೆಸಿದ್ರು. ಎಲ್ಲ ಹೇಳ್ಕೊಟ್ಟಿರೋ ಥರನೇ ಅವನು ಪೂಜೆ ಮಾಡ್ತಾ ಇದ್ದ. ಆಮೇಲೆ ಹುಡುಗಿಯ ಅಪ್ಪ ಅಮ್ಮನ ಕರೆದ್ಬಿಟ್ಟು ಅವ್ರ ಹತ್ರನೂ ಪೂಜೆ ಮಾಡಿಸಿದ್ರು. ಅದಾದಮೇಲೆ ಎಲ್ಲ ಸೇರಿಕೊಂಡು ಆರತಿ ಬೆಳಗಿದ್ರು. ಅದಾದಮೇಲೆ ಒಬ್ಬೊಬ್ರಿಗೆ ಕೊಡಗಳನ್ನ ಒರೆಸ್ಬಿಟ್ಟು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಅವರಿಗೆ ಹಾಸಿಗೆನ ಹಾಸ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ಬಟ್ಟೆ ಮೇಲೇ ದೇವಸ್ಥಾನದವರೆಗೂ ನಡ್ಕೊಂಡು ಹೋಗಬೇಕಿತ್ತು. ಹುಡುಗನ ಕಡೆ 3 ಜನ ಕೊಡ ಹೊತ್ಕೊಂಡಿದ್ರು, ಹುಡುಗಿ ಕಡೆ 2 ಜನ ಕೊಡನ ಹೊತ್ಕೊಂಡಿದ್ರು. ಹಾಗೆ ಇವರಿಗೆ ಇಲ್ಲಿ ಕಾಶಿ ಯಾತ್ರೆಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಹುಡುಗನಿಗೆ ಹಾಗೆ ಸ್ವಲ್ಪ ಪೂಜೆ ಇತ್ತು ಅಂತ ಅವನ ಹತ್ರ ಪೂಜೆ ಮಾಡಿಸ್ತಾ ಇದ್ರು. ಇದೇನು ಪೂಜೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹುಡುಗ ನೋಡಿ ಕಾಶಿ ಯಾತ್ರೆಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ನಮ್ಮ ಮನೆಯವರೆಲ್ಲ ಬ್ಯುಸಿಯಾಗಿದ್ದರು, ಇವಾಗ ಕಾಣಿಸ್ತಾ ಇದ್ದಾರೆ ನೋಡಿ. ಹಾಗೆ ಕಾಶಿ ಯಾತ್ರೆನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಕಾಶಿ ಯಾತ್ರೆ ಎಲ್ಲ ಮುಗಿದ್ಮೇಲೆ ಹುಡುಗನಿಗೆ ಅವ್ರ ಅಪ್ಪ ಅಮ್ಮ ಸೇರಿಕೊಂಡು, ಹುಡುಗಿಯ ಅಪ್ಪ ಅಮ್ಮ ಸೇರಿಕೊಂಡು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡಿದರು ಹುಡುಗನಿಗೆ. ಅವ್ರು ಕಾಲು ಮುಡಿಸ್ಕೊಳ್ಳೋದಕ್ಕೆ ಒಂಥರ ಮಾಡ್ತಾಯಿದ್ರು. ಪೂಜೆ ಆಯಿತು. ಅದಾದಮೇಲೆ ಹುಡುಗಿಯ ಅಣ್ಣ ಬಂದು ಪಾದರಕ್ಷೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೆಂಟರುಗಳೆಲ್ಲ ಹುಡುಗನೇ ಕಾಣಿಸ್ತಾ ಇರಲ್ಲ, ಅಷ್ಟೊಂದು ಮುಚ್ಚಿಕೊಂಡು ಬಿಟ್ಟಿದ್ರು. ನನಗಂತೂ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಜನ ಮುಚ್ಚಿಕೊಂಡು ಬಿಟ್ಟಿದ್ರು. ಅದಾದಮೇಲೆ ಅವನಿಗೆ ಬಟ್ಟೆ ಮತ್ತು ವಾಚು ಅದೆಲ್ಲ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಕೊಡ್ತಾಯಿದ್ರು. ಅವರೇ ವಾಚ್ನ ಕೈಗೆ ಹಾಕಿದ್ರು. ಇವರು ಹುಡುಗನ ಕಾಲೇಜ್ ಫ್ರೆಂಡ್ಸ್ ಅಂತೆ. ನಮ್ಮನ್ನು ಕಾಲೇಜ್ ಫ್ರೆಂಡ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು ಅವರು. ಅದಾದಮೇಲೆ ಅದೇ ಗಾಳಿ ಬೀಸ್ತಾ ಇದ್ದಾರೆ ನೋಡಿ ಅವರನ್ನ. ಅದಾದಮೇಲೆ ಛತ್ರಿನ ತೊಗೊಬಂದು ಅವರಿಗೆ ಹಿಡಿಯೋದಕ್ಕೆ ಹೇಳ್ತಾರೆ. ಛತ್ರಿ ಹಿಡಿತಾರೆ ನೋಡಿ ಇವಾಗ. ಅದರೊಳಗೆಲ್ಲ ಫ್ಲವರ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದರು. ನಂತರ ಕನ್ನಡಿನ ತೋರಿಸ್ತಾರೆ ಅವರಿಗೆ. ಅದೆಲ್ಲ ಕಾಶಿ ಯಾತ್ರೆ ಎಲ್ಲ ಮುಗಿದ್ಮೇಲೆ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಬಂದರು. ಮಾಂಗಲ್ಯ ಧಾರಣೆಗೆ ಟೈಮ್ ಆಗಿತ್ತು ಅಂತ. ಹಾಗೆ ಎಲ್ಲರೂ ಬಂದುಬಿಟ್ಟು ಕೂತ್ಕೊಂಡಿದ್ರು. ಜೀರಿಗೆ ಬೆಲ್ಲ ಹಾಕ್ತಾಯಿದ್ರು. ಜೀರಿಗೆ ಬೆಲ್ಲ ಹಾಕೋ ಶಾಸ್ತ್ರ ನಡೀತಾ ಇತ್ತು ನೋಡಿ. ಹುಡುಗಿಗೆ ಹುಡುಗ ಹೈಟ್ ಆಗ್ತಾಯಿದ್ರು, ಹಾಗಾಗಿ ಇವಳು ಯಾವ ಥರ ಆಗ್ತಿದ್ದಾಳೆ ಅಂತ ನೋಡಿ. ಅದೆಲ್ಲ ಆದಮೇಲೆ ತಾಳಿಗೆ ಪೂಜೆ ಮಾಡಿಸ್ಬಿಟ್ಟು ಆರತಿನ ಬೆಳಗಿಸಿದ್ರು.
ಹಾಗೆ ತಾಳಿ ಎಲ್ಲ ಪೂಜೆ ಮಾಡಿಸಿದ್ಮೇಲೆ ಎಲ್ಲರಿಗೂ ತೋರಿಸ್ಕೊಂಡು ಬರೋದಕ್ಕೆ ಆಶೀರ್ವಾದ ತೊಗೊಳೋದಕ್ಕೆ ಅಂತ ತಾಳಿನ ಕಳಿಸ್ತಾರೆ. ಅದಾದಮೇಲೆ ಇಲ್ಲಿ ಹುಡುಗ ಹುಡುಗಿ ಹಾರ ಎಕ್ಸ್ಚೇಂಜ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಹುಡುಗ ತುಂಬಾ ಚಮಕ್ ಕೊಡ್ತಾನೆ, ಯಾಕೆಂದರೆ ಹೈಟ್ ಇರೋದ್ರಿಂದ ಇವಳಿಗೆ ಹಾರನೇ ಹಾಕೋದಕ್ಕಾಗಲ್ಲ. ಹುಡುಗರು ಎಲ್ಲ ರೇಗಿಸ್ತಾ ಇದ್ರು, ಮಚ್ಚ ಹಾಕ್ಸ್ಕೋಬೇಡ ಬೇಗನೆ ಅಂತ. ಚೆನ್ನಾಗಿತ್ತು ಇದು ಮಾತ್ರ. ಕೆಲವೊಂದು ಬ್ಯೂಟಿಫುಲ್ ಮೂಮೆಂಟ್ಗಳನ್ನ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ಅವರಿಗೆ ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಹುಡುಗಿ ಅಪ್ಪ ಅಮ್ಮ ಬಂದುಬಿಟ್ಟು ಕನ್ಯಾದಾನ ಮಾಡಿಕೊಡ್ತಾ ಇದ್ದಾರೆ. ಶಾಸ್ತ್ರೋಕ್ತವಾಗಿ ಅವರಿಗೆ ದೇವರ ಆಶೀರ್ವಾದದಿಂದ ಎಲ್ಲನೂ ಸುಸೂತ್ರವಾಗಿ ನಡೀಲಿ ಅಂತ ಬೇಡ್ಕೊಂಡ್ಬಿಟ್ಟು ಅವರಿಗೆ ಹಾಲೆರಿತಾ ಇದ್ದಾರೆ. ಕನ್ಯಾದಾನ ಎಲ್ಲ ಆದಮೇಲೆ ಹುಡುಗನಿಗೆ ತಾಳಿನ ಕೊಡ್ತಾ ಇದ್ದಾರೆ ಪುರೋಹಿತರು. ಕೊನೆಗೂ ಹುಡುಗ ಹಳ್ಳಕ್ಕೆ ಬೀಳುವ ಸಮಯ ಬಂದೇ ಬಿಡ್ತು. ಅಧಿಕೃತವಾಗಿ ನಮ್ಮ ಹುಡುಗಿ ಅವಳಿಗೆ ವೈಫ್ ಆಗ್ತಾ ಇದ್ದಾರೆ. ಹುಡುಗ ಎಲ್ಲರಿಗೂ ತಾಳಿನ ತೋರಿಸಿ ಮಾಂಗಲ್ಯಧಾರಣೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದ. ಮದುವೆಯಲ್ಲಿ ಇದೇ ಮುಖ್ಯವಾದ ಕ್ಷಣ ಅಂತಲೇ ಹೇಳ್ಬೋದು, ತುಂಬಾ ಪ್ರಮುಖವಾದ ಕ್ಷಣ. ಫೈನಲಿ ಮಾಂಗಲ್ಯಧಾರಣೆ ನಡೆದೇ ಹೋಯಿತು. ನಮ್ಮ ಹುಡುಗಿ ಇವಾಗ ಬೇರೆಯವ್ರ ಮನೆಯ ಸೊಸೆ ಆದ್ಲು ಅಂತಲೇ ಹೇಳ್ಬೋದು. ಹುಡುಗಿ ಅಳ್ತಾ ಇದ್ಲು ತಾಳಿ ಕಟ್ಟುವಾಗ, ನೋಡಿ ಅಳ್ತಾ ಇದ್ದಾಳೆ. ಅವನು ಹುಡುಗ ತಾಳಿ ಕಟ್ಟಿರೋದಕ್ಕೆ 3 ಗಂಟೆ ಹಾಕಿರ್ತಾರಲ್ಲ, ಅದಕ್ಕೆಲ್ಲ ಕುಂಕುಮ ಭಂಡಾರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ರು. ಅದಾದಮೇಲೆ ತಾಳಿಗೆ ಕುಂಕುಮ ಭಂಡಾರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಸ್ತಿದ್ರು. ಇಲ್ಲಿ ಕಾಲಿಗೆ ಬೀಳಿಸಿದ್ದಾರೆ, ಬಟ್ ಜನ ಎಲ್ಲ ಫುಲ್ಲು ಸುತ್ತರ್ಕೊಂಡಿರೋದ್ರಿಂದ ಕಾಲಿಗೆ ಬಿದ್ದಿದ್ದು ಸಹ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಹುಡುಗಿ. ಅದಾದಮೇಲೆ ಹುಡುಗ ಊದುಬತ್ತಿ ಬೆಳಗಿದ ತಾಳಿಗೆ. ಅದಾದಮೇಲೆ ಆರತಿನೂ ಸಹ ಬೆಳಗಿಸಿದ್ರು. ಇದು ನಾನು ವಿಡಿಯೋ ಮಾಡಿರೋದಲ್ಲ, ನಮ್ಮ ಮನೆಯವರು ಅಷ್ಟೊಂದು ಮೇಲೆ ಕೈ ಹಿಡ್ಕೊಂಡು ಹೈಟಿಂದ ವಿಡಿಯೋ ಮಾಡಿರೋದು. ಯಾಕೆಂದರೆ ಹುಡುಗ ಹುಡುಗಿನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಜನ ಮುತ್ತರ್ಕೊಂಡು ಬಿಟ್ಟಿದ್ರು. ಮೂರು ಗಂಟೆಗೆ ಹಾಗೆ ತಾಳಿಗೆ ಎಲ್ಲ ಪೂಜೆ ಮಾಡಿಸಿದ್ರು. ಅದಾದಮೇಲೆ ಹಾಲು ಎರೆಯೋ ಕಾರ್ಯಕ್ರಮ ಶುರುವಾಯಿತು. ಇವರು ಹುಡುಗನ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಅಂತೆ. ಹಾಗೆ ಹುಡುಗನ ತಮ್ಮ ಅವರ ಅಜ್ಜಿನೂ ಸಹ ದಾರ ಎರಿತಾ ಇದ್ರು. ಪ್ರತಿಯೊಬ್ಬರು ದಾರೆ ಎರೆದ್ಬಿಟ್ಟು ಹೋದರೆ ಸಾಕು ಅನ್ನೋ ಥರ ಆಗ್ತಾಯಿದ್ರು. ಫೋಟೋಗ್ರಾಫರ್ ಅಂತೂ ಎಲ್ಲರಿಗೂ ನಿಂತ್ಕೊಳ್ಳಿ, ಈ ಕಡೆ ನೋಡಿ, ಈ ಕಡೆ ನೋಡಿ ಅಂತ ಹೇಳ್ತಾನೇ ಇದ್ದರು. ಇವರು ಹುಡುಗಿ ಅಣ್ಣ ಅತ್ತಿಗೆನೂ ಸಹ ಬಂದುಬಿಟ್ಟು ದಾರೆ ಎರೆದ್ರು. ಇದು ಹುಡುಗನಮ್ಮ. ಹಾಗೆ ಹುಡುಗರ ಫ್ರೆಂಡ್ಸ್ ಸಹ ಬಂದರು.
ಯಾರೂ ಮಿಸ್ ಆಗಬಾರ್ದು ಅಂತ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಕೆಲವರು ವೀಡಿಯೋಸ್ ನೋಡಿದಾಗ ನಾನು ಬಂದಿಲ್ಲ, ನಾನು ಮದುವೆಗೆ ಹೋದ್ರೂ ಸಹ ನಾನು ವೀಡಿಯೋದಲ್ಲಿ ಇಲ್ಲ ಅಂದ್ಕೋಬಾರ್ದಲ್ವ. ಹಾಗಾಗಿ ಎಲ್ಲರನ್ನೂ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವೊಬ್ಬರು ಮಿಸ್ ಆಗಿದ್ದರೆ ದಯವಿಟ್ಟು ಬೇಜಾರಾಗಬೇಡಿ ಅಂತ ಹೇಳ್ತೀನಿ. ಅದಾದಮೇಲೆ ನಾವು ಸಹ ದಾರೆ ಇರೋದಕ್ಕೆ ಅಂತ ಹೋದ್ವಿ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮನೆಯವ್ರನ್ನೇ ತಲೆನೇ ಕಟ್ ಮಾಡಿ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಬೇರೆಯವ್ರಿಗೆ ಕೊಟ್ಟಿದ್ವಿ ವೀಡಿಯೋ ಮಾಡೋದಕ್ಕೆ ಅಂತ. ಅವರು ನಮ್ಮ ಮನೆಯವ್ರ ತಲೆನೇ ಕಾಣಿಸ್ತಾ ಇಲ್ಲ, ಆ ಥರ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಸಹ ಬಂದುಬಿಟ್ಟು ಹುಡುಗ ಹುಡುಗಿ ಹಾರೈಸಿ ಹಾಲೆರೆದು ಹೋಗ್ತಾಯಿದ್ರು. ಇವರು ಅವ್ರ ಬಾಸು, ಹುಡುಗಿ ಕೆಲಸ ಮಾಡೋ ಕಂಪ್ನಿ ಬಾಸ್ ಅವರು. ಹಾಗೆ ಇವರು ಹುಡುಗನ ಕಡೆ ಫ್ರೆಂಡ್ಸ್ಗಳು. ಹುಡುಗಿಗೆ ಬಾಯಾರಿಕೆ ಆಗಿತ್ತೇನೋ, ನೀರು ಕುಡಿಸ್ತಾ ಇದ್ರು ಅವ್ರ ಫ್ರೆಂಡು ಅಲ್ಲೇ ನಿಂತ್ಕೊಂಡು. ಈ ಕಡೆ ಶಾಸ್ತ್ರಗಳೆಲ್ಲ ನಡೀತಾ ಇದ್ವು. ನಾವು ಊಟದ ಕಡೆ ಹೋದ್ವಿ. ಯಾಕಪ್ಪ ಅಂದರೆ ಅಲ್ಲಿ ರಿಟರ್ನ್ ಗಿಫ್ಟ್ಗಳನ್ನೆಲ್ಲ ಕೊಡಬೇಕಿತ್ತು ಊಟ ಆದವ್ರಿಗೆ. ಹಾಗಾಗಿ ನಾನು ಮತ್ತು ಹುಡುಗಿ ಅದಕ್ಕೇನು ಹೋಗಿಬಿಟ್ಟು ರಿಟರ್ನ್ ಗಿಫ್ಟ್ಗಳನ್ನ ಕೊಡ್ತಾಯಿದ್ವಿ. ಹಾಗೆ ನಾನು ಈ ಹುಡುಗಿರಿಗೆಲ್ಲ ರೇಗಿಸ್ತಾ ಇದ್ದೆ, ಇದು ಮದುವೆ ಆದವ್ರಿಗೆ ಮಾತ್ರ ಕೊಡೋದು, ನಿಮಗೆಲ್ಲ ಕೊಡಲ್ಲ ಅಂತ. ಆದರೂ ಬೇಡ ಬಿಡಕ್ಕ ಆಯಿತು ಅಂತ ಹೇಳ್ತಾಯಿದ್ರು. ಆದರೂ ಇರಲಿ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಕೊಡ್ತಾಯಿದ್ದೆ. ಹಾಗೆ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಊಟ ಎಲ್ಲ ಹೇಗಿದೆ ಅಂತ ಎಲ್ಲ ಕೇಳ್ತಾಯಿದ್ದೆ. ನಾನು ಇವ್ರ ಮನೆಯಲ್ಲೇ ಒಬ್ಳು ಅನ್ನೋ ಥರ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಊಟ ಕೂತ್ಕೊಂಡ್ವಿ ನಾವು ಸಹ. ಏನಪ್ಪ ಅಂದರೆ ಎಲ್ಲರಿಗೂ ಎರಡೆರಡು ಪೂರಿಗಳನ್ನ ಹಾಕ್ತಾಯಿದ್ರು. ನನಗೆ ಸ್ಪೆಷಲಾಗಿ ಒಂದು ಎಕ್ಸ್ಟ್ರಾನೇ ಪೂರಿ ಬಿದ್ದಿದೆ ನೋಡಿ, 3 ಪೂರಿ ಬಿದ್ದಿದೆ. ಹಾಗೆ ಪಾಯಸ, ಬಾದುಷಾ ಎಲ್ಲ ಮಾಡಿಸಿದ್ರು, ಸ್ವೀಟು. ಪೂರಿ ಹಾಗೆ ಸಾಗು ಮಾತ್ರ ತುಂಬಾ ಚೆನ್ನಾಗಿತ್ತು, ಕಾಂಬಿನೇಷನ್ ಮಾತ್ರ ಮಸ್ತಾಗಿತ್ತು. ಅದಾದಮೇಲೆ ಪಲಾವ್ ಸಹ ಮಾಡಿಸಿದ್ರು. ಪಲಾವನ್ನ ಹಾಕ್ಸ್ಕೊಂಡು ಸ್ವಲ್ಪ ತಿಂದೆ. ನನಗೆ ಪೂರಿ ತಿನ್ನೋದ್ರಲ್ಲೇ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಅನ್ನ ಸಾಂಬಾರು ಸಹ ಹಾಕ್ಸ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಅಡುಗೆ ಮಾತ್ರ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಹುಡುಗ ಹುಡುಗಿನೂ ಸಹ ಊಟಕ್ಕೆ ಬಂದರು. ನೋಡಿ ಕೂತ್ಕೊಂಡಿದ್ದಾರೆ, ಸ್ವೀಟ್ ತಿನ್ನಿಸ್ತಾಯಿದ್ರು ಅವರು. ಹಾಗೆ ಲಾಸ್ಟ್ ಪಂಕ್ತಿಲಿ ಹುಡುಗ ಹುಡುಗಿನ ಜೊತೆ ಕೂತ್ಕೊಂಡಿದ್ರು ಇವರೆಲ್ಲ. ಹಾಗೆ ಅವರನ್ನು ಸಹ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಲಾಸ್ಟಲ್ಲಿ ಕೂತ್ಕೊಂಡಿರೋರೆಲ್ಲ ವಿಡಿಯೋದಲ್ಲಿ ಬಂದರು ಅಂತಲೇ ಹೇಳ್ಬೋದು. ಇದೇ ಆಗಿತ್ತು ಮುಹೂರ್ತ ದಿನ. ಅದರ ನೆಕ್ಸ್ಟ್ ಡೇ ಬೀಗ್ರೂಟ ಇತ್ತು. ಮುಹೂರ್ತ ಇದ್ದಿದ್ದು ಭಾನುವಾರ, ಬಟ್ ಬೀಗ್ರೂಟ ಇದ್ದಿದ್ದು ಮಂಗಳವಾರ. ಹಾಗಾಗಿ ನಾವು ಬೀಗ್ರೂಟಕ್ಕೆ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ನೈಸ್ ರೋಡಲ್ಲಿ ಇವರು ಸ್ಪೀಡಾಗಿ ಹೋಗ್ತಾಯಿದ್ರು. ಹಾಗಾಗಿ ನಮ್ಮ ಏರ್ಸ್ ಎಲ್ಲ ನೋಡಿ ಹೇಗಾಗಿದೆ ಅಂತ ಫುಲ್ಲು ಓಡಾಡ್ತಾಯಿದ್ವು ನಮ್ಮ ಏರ್ಸ್ಗಳೆಲ್ಲ ಗಾಳಿಗೆ. ನಾವೆಲ್ಲ ಒಂದು ಕಾರಲ್ಲಿ ಹೋಗ್ತಾಯಿದ್ವಿ, ಒಂದು 4-5 ಜನ. ಇವನು ನೋಡಿ ಮನೆ ಬಿಟ್ಟಾಗ ಮಲಗಿದವನು ಇವಾಗ ಎದ್ದಿದ್ದಾನೆ. ಏನಾದರೂ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡಿದರೆ ಏನೂ ರಿಯಾಕ್ಷನ್ ಕೊಡ್ತಿಲ್ಲ. ಹಾಯ್ ಹೇಳು ಅಂದ್ರೂ ಏನೂ ಹೇಳ್ತಿಲ್ಲ, ಸುಮ್ಮನೆ ಗೊಂಬೆ ಥರ ಕೂತ್ಕೊಂಡ್ಬಿಟ್ಟಿದ್ದ. ನೋಡಿ ರೋಡೆಲ್ಲ ಫುಲ್ ಖಾಲಿ ಇತ್ತು. ನೈಸ್ ರೋಡಲ್ಲಿ ಬಂದ್ವಿ, ನಮಗೂ ಸಹ ಟೈಮ್ ಆಗಿತ್ತು ಅಂತ. ಹಾಗಾಗಿ ನೈಸ್ ರೋಡಲ್ಲೇ ಬಂದ್ವಿ. ತುಂಬಾ ಸ್ಪೀಡಾಗಿ ಬೇಗನೆ ಕರ್ಕೊಂಡು ಬಂದರು.
ಬೀಗ್ರೂಟದ ಮನೆಗೆ ಬಂದ್ವಿ. ಇಲ್ಲಿ ಇವರು ಪಾರ್ಟಿ ಹಾಲ್ನ ಬುಕ್ ಮಾಡಿದರು ಬೀಗ್ರೂಟಕ್ಕೆ, ಹಾಗಾಗಿ ಅಲ್ಲಿಗೆ ನಾವು ಸೀದಾ ಬಂದ್ವಿ. ನೋಡಿ ಇವರೆಲ್ಲ ಹುಡುಗ ಹುಡುಗಿ ಹೊರಗಡೆನೇ ನಿಂತ್ಕೊಂಡು ಬಂದಿರೋರನ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು. ರಿಸೆಪ್ಷನ್ ಏನೂ ಇಟ್ಕೊಂಡಿರಲಿಲ್ಲ, ಹಾಗಾಗಿ ಡೈರೆಕ್ಟ್ ಬೀಗ್ರೂಟಕ್ಕೆ ಕರೆದಿದ್ರು. ಹಾಗಾಗಿ ನಾವು ಸೀದಾ ಬೀಗ್ರೂಟಕ್ಕೆ ಹೋದ್ವಿ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಸುತ್ತಮುತ್ತ ಎಲ್ಲ ಗ್ರೀನಾಗಿತ್ತು. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಆಗಾಗ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ನಮ್ಮ ಮನೆಯವರು ಹಾಗೆ ಅವ್ರ ಫ್ರೆಂಡು ಸಹ ಬಂದು ಜಾಯಿನ್ ಆದರು. ಹಾಗೆ ಅವ್ರನ್ನೂ ಸಹ ಮಾತಾಡಿಸ್ತಾ ಇದ್ರು ಹುಡುಗ ಹುಡುಗಿ. ಅದಾದಮೇಲೆ ಲಾಸ್ಟಲ್ಲಿ ಅವ್ರ ಅಪ್ಪ ಅಮ್ಮನೂ ಒಂದು ಕಾರಲ್ಲಿ ಬಂದರು. ಹುಡುಗಿ ಅಪ್ಪ ಅಮ್ಮ ನೋಡಿ, ಇವನು ಜ್ಯೂಸ್ ಕುಡಿಯೋದಕ್ಕೆ ಬಿಡ್ತಾ ಇಲ್ಲ ಅವರ ತಾತಂಗೆ. ಬಂದಿರೋರಿಗೆಲ್ಲ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾಯಿದ್ರು. ನಾವು ಸಹ ಕುಡಿದು ಕೂತ್ಕೊಂಡಿದ್ವಿ. ನೋಡಿ ಮಟನು ಚಿಕನು ಎಲ್ಲ ಮಾಡಿಸಿದ್ರು, ಕಬಾಬು ಬೋಟಿ ಗೊಜ್ಜು ಎಲ್ಲ ಮಾಡಿಸಿದ್ರು. ಬಟ್ ನಾನು ಬೋಟಿ ಗೊಜ್ಜು ತಿನ್ನಲ್ಲ, ಹಾಗಾಗಿ ಹಾಕ್ಸ್ಕೊಂಡಿರಲಿಲ್ಲ. ಹಾಗೆ ಮುದ್ದೆ ಮಟನ್ ಸಾಂಬಾರು ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ರೈಸ್ ಹಾಕ್ಸ್ಕೊಂಡು ಊಟ ಮಾಡಿಸ್ಕೊಂಡು ನಾವು ಮನೆ ಕಡೆ ರಿಟರ್ನ್ ಆಗ್ತಾ ಇದ್ದೀವಿ. ನೋಡಿ, ಇದಿಷ್ಟು ಮದುವೆ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.